Praise the Lord. Greetings to you all in the name of our Lord and Savior Jesus Christ. Today's Bible verse, Psalms 19 verse 13. Keep me safe also from willful sins. ಕೀರ್ತನೆಗಳು 19:13 ವಚನ. ಅದಲ್ಲದೆ ಬೇಕೆಂದು ಪಾಪ ಮಾಡದಂತೆ ನಿನ್ನ ದಾಸನನ್ನು ಕಾಪಾಡು. ಈ ಪ್ರಾರ್ಥನೆ ದಾವೀದನ ಪ್ರಾರ್ಥನೆಯಾಗಿದೆ. ಈ ಕೀರ್ತನೆಯನ್ನು ಬರೆದವರು ದಾವೀದನು ದೇವರಿಗೆ ಈ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದೇವರೇ, ಬೇಕೆಂದು ಪಾಪ ಮಾಡದಂತೆ ನಿನ್ನ ದಾಸನಾದ ನನ್ನನ್ನು ಕಾಪಾಡು ಎಂಬುದಾಗಿ. ಹೌದು, ಬೇಕೆಂದು ಪಾಪ ಅಂದರೆ ತಿಳಿದು ಮಾಡ್ತಕ್ಕಂಥ ಪಾಪ, ಅದನ್ನು ಮಾಡದಂತೆ ದೇವರೇ ನನ್ನನ್ನು ತಡೆ ಎಂಬುದಾಗಿ ಇಲ್ಲಿ ದಾವೀದನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹೌದು, ನಿನ್ನ ಮನಸ್ಸಾಕ್ಷಿ ನಿನಗೆ ಹೇಳ್ತಾ ಇದೆ ಇದು ಮಾಡಿದರೆ ತಪ್ಪು ಎಂಬುದಾಗಿ, ಅಥವಾ ನಿನ್ನ ಹಿರಿಯರು ನಿನಗೆ ಹೇಳ್ತಾ ಇದ್ದಾರೆ ಇದು ಮಾಡಿದರೆ ತಪ್ಪು ಎಂಬುದಾಗಿ, ಅಥವಾ ನಿನ್ನ ಸ್ನೇಹಿತರು ನಿನಗೆ ಮಾತನಾಡ್ತಾ ಇದ್ದಾರೆ ಇದು ಮಾಡಿದರೆ ತಪ್ಪು ಎಂಬುದಾಗಿ. ಈ ರೀತಿ ಇತರರ ಮೂಲಕವಾಗಿ ದೇವರು ನಿನ್ನೊಟ್ಟಿಗೆ ಮಾತನಾಡುತ್ತಿರುವಾಗ ಅದನ್ನು ನೀನು ಕಡೆಗಣಿಸಿ ನೀನು ಆ ತಪ್ಪನ್ನು ತಿರುಗಿ ಮಾಡುವುದಾದ್ರೆ ಆ ಪಾಪದಿಂದ ನನ್ನನ್ನು ಬಿಡಿಸು, ನನ್ನನ್ನು ಕಾಪಾಡು ಎಂಬುದಾಗಿ ಅರಸನಾದ ದಾವೀದನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಪ್ರಿಯರೇ, ಅಂತ ಒಂದು ಪ್ರಾರ್ಥನೆ ನನ್ನದು ನಿನ್ನದು ಕೂಡ ಆಗಿರಬೇಕು. ಪ್ರತಿದಿನ ಬೆಳಗಿನ ಜಾವದಲ್ಲಿ ತಂದೆಯಾದ ದೇವರ ಸನ್ನಿಧಿಯಲ್ಲಿ ಬಂದು ದೇವರಿಗೆ ಸ್ತೋತ್ರ ಮಾಡಿ, ದೇವರೇ ಈ ದಿನವೆಲ್ಲ ನನ್ನನ್ನು ಕಾಪಾಡು, ಬೇಕೆಂದು ಪಾಪ ಮಾಡದಂತೆ ನನ್ನನ್ನು ಕಾಪಾಡು, ನನ್ನನ್ನು ರಕ್ಷಿಸು, ನನ್ನನ್ನು ತಪ್ಪಿಸು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಪ್ರಿಯರೇ, ಪ್ರಾರ್ಥನೆಯ ಮೂಲಕವಾಗಿಯೇ ನಾವು ಶುದ್ಧೀಕರಿಸಲ್ಪಡುತ್ತೇವೆ. ನಮ್ಮಿಂದ ತಿಳಿಯದೋ ಏನೋ ಒಂದು ತಪ್ಪು ನಡೆದು ಹೋದರೆ ಆ ತಪ್ಪಿಗಾಗಿ ನಮ್ಮ ಪಾಪಗಳ ಕ್ಷಮಾಪಣೆಯಾಗಬೇಕಾದ್ರೆ ದೇವರ ಬಳಿ ಬಂದು ಪ್ರಾರ್ಥನೆಯ ಮೂಲಕವಾಗಿ ನಾವು ದೇವರೊಟ್ಟಿಗೆ ಮಾತನಾಡುವಾಗ ಮಾತ್ರ ನಾವು ಶುದ್ಧೀಕರಿಸಲ್ಪಡುತ್ತೇವೆ. ಪ್ರಾರ್ಥನೆಯ ಮೂಲಕವಾಗಿಯೇ ನಾವು ಪಾಪ ಕ್ಷಮಾಪಣೆಯನ್ನು ಹೊಂದಿಕೊಳ್ಳುತ್ತೇವೆ. ಪ್ರಾರ್ಥನೆ ಮಾಡುವಾಗ ನಾವು ಪರಿಶುದ್ಧರಾಗುತ್ತೇವೆ. ಪ್ರಾರ್ಥನೆಯ ಜೀವಿತ ನಮ್ಮದಾಗಿರುವುದಾದರೆ ಜಯದ ಜೀವಿತದ ಕಡೆಗೆ ಹೆಜ್ಜೆ ಹಾಕಲಿಕ್ಕೆ ಸಾಧ್ಯವಾಗುತ್ತದೆ. ಹೌದು, ನೀವು ಪ್ರಾರ್ಥನೆ ಮಾಡುವಂತಹ ಸಮಯ ನಿಮ್ಮನ್ನು ನೀವು ಪರೀಕ್ಷಿಸಿಕೊಂಡು ನಿಮ್ಮಲ್ಲಿರುವ ಕುಂದುಕೊರತೆಗಳನ್ನು ಕರ್ತನ ಮುಂದೆ ಅರಿಕೆ ಮಾಡುವಂತಹ ಸಮಯವಾಗಿದೆ. ನೀವು ಕರ್ತನ ಮುಂದೆ ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅವುಗಳನ್ನು ಬಿಟ್ಟು ಬಿಡುವಂತಹ ಸಮಯವೇ ಪ್ರಾರ್ಥನೆಯ ಸಮಯವಾಗಿದೆ. ಕೀರ್ತನೆ 139, 23 ಮತ್ತು 24 ಕೀರ್ತನೆಗಾರನು ಈ ರೀತಿ ಪ್ರಾರ್ಥನೆ ಮಾಡ್ತಾನೆ. ದೇವರೇ, ನನ್ನನ್ನು ಪರೀಕ್ಷಿಸಿ, ನನ್ನನ್ನು ಪರಿಶೋಧಿಸಿ, ನನ್ನ ಹೃದಯವನ್ನು ತಿಳಿದುಕೋ, ನನ್ನನ್ನು ಶೋಧಿಸಿ ನನ್ನ ಆಲೋಚನೆಗಳನ್ನು ಗೊತ್ತು ಮಾಡು. ನಾನು ಕೇಡಿನ ಮಾರ್ಗದಲ್ಲಿ ಇದ್ದೇನೋ ಏನೋ, ನನ್ನನ್ನು ನೋಡಿ ಸನಾತನ ಮಾರ್ಗದಲ್ಲಿ ನನ್ನನ್ನು ನಡೆಸು ಎಂಬುದಾಗಿ ಅಲ್ಲಿ ದಾವೀದನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಇಂಥ ಒಂದು ಪ್ರಾರ್ಥನೆ ನಮ್ಮ ಪ್ರಾರ್ಥನೆಯೂ ಕೂಡ ಆಗಿರಬೇಕು. ನಾವು ಕೇಡಿನ ಮಾರ್ಗದಲ್ಲಿದ್ದೇವೋ ಏನೋ ನೋಡಿ ನಮ್ಮನ್ನು ಸನಾತನ ಮಾರ್ಗದಲ್ಲಿ, ಅಂದರೆ ಒಳ್ಳೆಯ ಮಾರ್ಗದಲ್ಲಿ ನಮ್ಮನ್ನು ನಡೆಸುದೇವಾ ಎಂಬುದಾಗಿ ನಾವು ಪ್ರತಿನಿತ್ಯ ಪ್ರಾರ್ಥನೆ ಮಾಡಬೇಕು. ಪ್ರಿಯರೇ, ಒಂದು ವೇಳೆ ನಿಮ್ಮ ಪ್ರಾರ್ಥನೆಯ ಸಮಯ ಕಡಿಮೆಯಾಗಿರುವುದಾದರೆ ಆ ಪ್ರಾರ್ಥನೆಯ ಸಮಯದಲ್ಲಿ ನೀವು ಪ್ರಾರ್ಥನೆ ಮಾಡಬೇಕಾಗಿರುವಂತಹ ಸಮಯದಲ್ಲಿ ಕೆಟ್ಟ ಆಲೋಚನೆಗಳು ನಿಮ್ಮ ಹೃದಯದಲ್ಲಿ ತುಂಬಿಕೊಳ್ಳುತ್ತವೆ. ಪಾಪ ಕಾರ್ಯಗಳು ನಿಮ್ಮನ್ನು ಆವರಿಸಿಕೊಳ್ಳಲಿಕ್ಕೆ ಪ್ರಾರಂಭವಾಗುತ್ತದೆ. ನೀವು ಯಾವ ಪಾಪದಲ್ಲಿ ಮೇಲಿಂದ ಮೇಲೆ ಬೀಳ್ತಾ ಇದ್ದೀರೋ ಅದನ್ನು ಸೈತಾನನು ಚೆನ್ನಾಗಿ ತಿಳಿದವನಾಗಿದ್ದಾನೆ. ಆದುದರಿಂದಲೇ ಆ ಪಾಪವನ್ನು ಮಾಡಲಿಕ್ಕೆ ನಿಮ್ಮನ್ನು ಪ್ರೇರೇಪಿಸುವ ಆತನಾಗಿದ್ದಾನೆ. ಆದುದರಿಂದ ಪ್ರಾರ್ಥನೆಯಲ್ಲಿ ನಿಮ್ಮನ್ನು ನೀವು ಶುದ್ಧೀಕರಿಸಿಕೊಂಡು ಪ್ರಾರ್ಥನೆಯ ಸಮಯವನ್ನು ಹೆಚ್ಚಿಸಿಕೊಂಡು ದೇವರಿಗೆ ನಿಮ್ಮ ಸಮಯವನ್ನು ಒಪ್ಪಿಸಿಕೊಡುವುದಾದರೆ ಯಾವ ಸೈತಾನನು ಕೂಡ ನಿಮ್ಮನ್ನು ಆಳದಂತೆ ದೇವರು ನಿಮ್ಮನ್ನು ನೋಡಿಕೊಳ್ಳುತ್ತಾರೆ. ಪವಿತ್ರಾತ್ಮನ ಬೆಳಕು ನಿಮ್ಮೊಳಗೆ ಮೂಡುತ್ತಾ ಇರುವಾಗ ನಿಮ್ಮ ಜೀವಿತದಲ್ಲಿರುವ ಕೊರತೆಗಳೆಲ್ಲವನ್ನು, ತಪ್ಪುಗಳನ್ನು, ದೋಷಗಳನ್ನು ಕರ್ತನು ನಿಮಗೆ ತಿಳಿಸಿಕೊಡುತ್ತಾನೆ. ಯೆಶಾಯ 6:5 ನಾವು ನೋಡ್ತೇವೆ, ಒಮ್ಮೆ ಪ್ರವಾದಿಯಾದ ಯೆಶಾಯನು ದೇವರ ಸಮ್ಮುಖಕ್ಕೆ ಬಂದಾಗ ಆತನ ದೋಷಗಳು ಆತನಿಗೆ ತಿಳಿಸಲ್ಪಟ್ಟವು. ಪ್ರಿಯರೇ, ಆಗ ಅವನು, ಅಯ್ಯೋ ನನ್ನ ಗತಿಯನ್ನು ಏನು ಹೇಳಲಿ, ನಾಶವಾದೆನಲ್ಲ, ನಾನು ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸಿಸುವವನು ಎಂಬುದಾಗಿ ದೇವರಿಗೆ ಹಲುಬಿ ಪ್ರಾರ್ಥನೆ ಮಾಡುತ್ತಾನೆ. ಪ್ರಿಯರೇ, ಈ ರೀತಿ ಅವನು ಜಜ್ಜಿದ ಹೃದಯದಿಂದ ದೇವರ ಮುಂದೆ ಗೋಳಾಡಿದಾಗ ದೇವರು ಆ ಪ್ರಾರ್ಥನೆಯ ವೇಳೆಯಲ್ಲಿಯೇ ಆತನನ್ನು ಶುದ್ಧೀಕರಿಸಿದನು. ಸೆರಾಫಿಯರಲ್ಲಿ ಒಬ್ಬನು ಯಜ್ಞವೇದಿಯಿಂದ ಕೆಂಡವನ್ನು ತಂದು ಅವನ ತುಟಿಗೆ ಮುಟ್ಟಿಸಿ,
ಇಗೋ ನಿನ್ನ ದೋಷವು ನೀಗಿತು ಎಂಬುದಾಗಿ ಹೇಳಿದನು. ಹೌದು, ಈ ರೀತಿಯಾಗಿ ಯೆಶಾಯನ ದೋಷವೆಲ್ಲ ನೀಗಿ ಅವನು ಒಬ್ಬ ದೊಡ್ಡ ಪ್ರವಾದಿಯಾಗಿ ಮಹಿಮೆಯಿಂದ ಪ್ರಕಾಶಿಸಿದನು. ಪ್ರಿಯರೇ, ಹೌದು ನನ್ನ ಪ್ರಿಯ ದೇವಜನರೇ, ನೀವು ಕೂಡ ಇಂದಿನಿಂದ ದೇವರ ಸಮ್ಮುಖದಲ್ಲಿ ಬರುವಾಗ ದೇವರು ನಿನ್ನ ತಪ್ಪು ದೋಷಗಳನ್ನು ತಿಳಿಯಪಡಿಸುತ್ತಾನೆ. ಆಗ ನಿನ್ನ ತಪ್ಪುಗಳನ್ನು ಕರ್ತನ ಮುಂದೆ ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. ನೀವು ರಕ್ಷಣಾನಂದವನ್ನು ಪಡೆಯುತ್ತೀರಿ. ನೀವು ಪ್ರಾರ್ಥನೆಗೆಂದು ಬರುವಾಗ ಸದಾ ಆತನೊಂದಿಗೆ ಐಕ್ಯತೆಯನ್ನು ಹೊಂದುವಿರಿ ಮತ್ತು ಆತನಲ್ಲಿ ಸಂತೋಷಿಸುವಿರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ನೀನು ಕೊಟ್ಟಿರುವಂಥ ವಾಕ್ಯಕ್ಕೋಸ್ಕರ ವಂದಿಸ್ತೇವೆ ಸ್ವಾಮಿ. ಬೇಕೆಂದು ಪಾಪ ಮಾಡದಂತೆ ನಿನ್ನ ದಾಸನನ್ನು ಕಾಪಾಡು ಎಂಬುದಾಗಿ ಅಂದು ಅರಸನಾದ ದಾವೀದನು ಪ್ರಾರ್ಥನೆ ಮಾಡಿರುವುದನ್ನು ಇವತ್ತು ನಮಗೆ ಹೇಳಿಕೊಟ್ಟಿದ್ದೀರಿ ತಂದೆಯೇ. ಅದಕ್ಕಾಗಿ ಸ್ತೋತ್ರಪ್ಪ. ಇಂದು ನಮ್ಮೆಲ್ಲರನ್ನು ಕೂಡ ಆಶೀರ್ವಾದ ಮಾಡು ಸ್ವಾಮಿ. ನಮ್ಮ ಪ್ರಾರ್ಥನೆಯೂ ಕೂಡ ಇದೇ ಆಗಿದೆ ಕರ್ತನೆ. ಅಪ್ಪ, ನಾವು ಬೇಕೆಂದು ಪಾಪ ಮಾಡದಂತೆ ನಮ್ಮನ್ನು ತಪ್ಪಿಸಿ ಕಾಪಾಡು ಕರ್ತನೆ. ನಮ್ಮ ತಪ್ಪು ಅಪರಾಧಗಳನ್ನೆಲ್ಲ ಮನ್ನಿಸು. ನಮ್ಮ ದೋಷಗಳನ್ನೆಲ್ಲ ನಮಗೆ ತಿಳಿಸಿಕೊಡು ಸ್ವಾಮಿ. ನಾವು ಪ್ರಾರ್ಥನೆಯ ಸಮಯವನ್ನು ಹೆಚ್ಚಿಸಿಕೊಂಡು ನಿನ್ನ ಸನ್ನಿಧಿಯಲ್ಲಿ ಪ್ರತಿನಿತ್ಯ ಬರಲಿಕ್ಕಾಗುವಂತೆ ಕೃಪೆ ಮಾಡು ಸ್ವಾಮಿ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ. ಅಪ್ಪ, ನಾವು ತಿಳಿಯದೋ ಅನೇಕ ವಿಧವಾದ ಪಾಪಗಳನ್ನು ಮಾಡುತ್ತಿರುವಾಗ ನಮ್ಮೆಲ್ಲರನ್ನ ಮನ್ನಿಸಿ ಕಾಪಾಡು ಕರ್ತನೆ. ನಾವು ಕೇಡಿನ ಮಾರ್ಗದಲ್ಲಿ ಇರುತ್ತೇವೋ ಏನೋ ನೋಡಿ ಪರಿಶೋಧಿಸಿ ನಮ್ಮನ್ನು ಸನಾತನ ಮಾರ್ಗದಲ್ಲಿ ನಡೆಸು ಕರ್ತನೆ. ನಾವು ನಿನ್ನ ಮಾರ್ಗದಲ್ಲಿಯೇ ನಡೆಯಲಿಕ್ಕೆ ಕೃಪೆ ಮಾಡು. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು, ಅವರ ಕುಟುಂಬ, ಮಕ್ಕಳೆಲ್ಲರನ್ನ ಆಶೀರ್ವಾದ ಮಾಡಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.